ನಿಮಗೆ ಸೌಜನ್ಯ ಪ್ರಕರಣವನ್ನು ಭೇದಿಸ್ತಾ ಹೋದರೆ ಅದಕ್ಕಿಂತ ಮೊದಲು ನಾರಾಯಣ ಸಾಫಲ್ಯ, ಯಮುನಾ ಸಾಫಲ್ಯ ಪ್ರಕರಣವೂ ಸಿಗುತ್ತೆ. ಅದಕ್ಕೂ ಇದಕ್ಕೂ ಏನಂಥ ವ್ಯತ್ಯಾಸ ಏನಿಲ್ಲ. ಸಮಯ ಸಂದರ್ಭ ಸೇಮ್ ಯೋಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ತನಿಖೆ ಅದು. ಆ ಕೇಸು ಮುಳುಗಡೆಯಾಗಿದೆ. ಎಲ್ಲ ಪ್ರಕರಣಗಳು ನಡೆದಿರುವಂಥದ್ದು ಒಂದೇ ಪ್ರದೇಶದಲ್ಲಿ ಮತ್ತು ಆರೋಪಗಳನ್ನ ಹೆದರಿಸ್ತಾ ಇರುವಂಥದ್ದು ಒಂದೇ ಗುಂಪು. ಇದರಲ್ಲಿ ಕಾಮನ್ ಇಂಟ್ರೆಸ್ಟ್ಗಳು ಕಾಣ್ತಾ ಇರ್ತವೆ. ಯಾವುದೋ ಒಬ್ಬ ಅಧಿಕಾರಿಯೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಇದು ನನಗೆ ಸಂಬಂಧಪಡದ್ದು ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ. ಮತ್ತು ತನಿಖೆಗೆ ಯೋಗ್ಯವಾದಂತಹ ಪ್ರಕರಣ ಅದು. ಯಾರು ನಾರಾಯಣ ಸಾಫಲ್ಯ, ಯಮುನಾ ಸಾಫಲ್ಯ ಪ್ರಕರಣ ಇದೆಯಲ್ಲ, ಅದು ತನಿಖೆಗೆ ಇನ್ನೂ ಯೋಗ್ಯವಾಗಿರುವಂಥದ್ದು. ಮುಚ್ಚೋಗಲಿಲ್ಲ, ಅದು ಓಪನ್ ಆಗಿದೆ. ಯಾರು ಅದರಲ್ಲಿ ಈಗ ಆರೋಪಿಗಳು ಯಾರಿದ್ದಾರೆ, ಯಾರಿಗೆ ಶಿಕ್ಷೆ ಆಗಿದೆ, ಯಾವ ಕಾರಣಕ್ಕೋಸ್ಕರ ಅವ್ರು ಸತ್ತರು, ಅವ್ರ ಮನೆ ಎಲ್ಲೋಯ್ತು, ಆ ಮನೆ ಕೆಡುವುದವ್ರು ಯಾರು, ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದವ್ರು ಯಾರು, ಇದಕ್ಕೆಲ್ಲದಕ್ಕೂ ಅಲ್ಲಿ ಹಸಿಯಾದ ಉತ್ತರಗಳಿದ್ದಾವೆ. ಬಟ್ ಅದನ್ನು ಕೇಳಬೇಕಾದದ್ದು ಅವರ ಮಗ ಗಣೇಶ್ ಸಾಫಲ್ಯನೇ ಮುಂದಕ್ಕೆ ಬರಲಿಲ್ಲವಲ್ಲ. ಗಣೇಶ್ ಸಾಫಲ್ಯ ಬರದೇ ಇರೋದಕ್ಕೂ 101 ಕಾರಣಗಳಿದ್ದಾವೆ. ಆ ರೀತಿ ಭಯದಿಂದ ಹೊರಗಡೆ ಬರೆದಿರುವ ಜನಗಳು ಇನ್ನೂ ಸುಮಾರು ಜನ ಇದ್ದಾರೆ. ಈ ಐಸ್ ಬ್ರೇಕಿಂಗ್ ಆ್ಯಕ್ಟಿವಿಟಿಗಳನ್ನು SIT ಮೊದಲು ಮಾಡಬೇಕಾಗ್ತದೆ. ಒಂದು ವೆಲ್ಕಮಿಂಗ್ ಆದಂತಹ ಒಂದು ಎನ್ವೈರ್ನ್ಮೆಂಟನ್ನು SIT ಕ್ರಿಯೇಟ್ ಮಾಡಬೇಕು, ಡೊಂಗುರ ಹೊರಡಿಸ್ಬೇಕು, ನಾವು ಜನರ ಮಧ್ಯೆ ಬರ್ತಾ ಇದ್ದೇವೆ ಅಂತ ಹೇಳಬೇಕು, ಸಾಕ್ಷಿ ಹೇಳಲಿಕ್ಕೆ ದಯಮಾಡಿ ಮುಂದಕ್ಕೆ ಬನ್ನಿ ಅಂತ ಹೇಳಬೇಕು. ಅದು ಈಗ ಪ್ರಸ್ತುತ ಇದ್ದ ಧರ್ಮಸ್ಥಳದ ಬಗ್ಗೆ ಇರೋ SIT ಸಾಕ್ಷಿದಾರನೇ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಮತ್ತು ಈ SITಗೆ ಸರ್ಕಾರದಿಂದ ಹಣಕಾಸು ವ್ಯವಸ್ಥೆನೇ ಸರಿಯಾಗಿರಲಿಲ್ಲ. ಈಗ ಹೊಸ SITಗೆ ಹಣಕಾಸು ಕೊಡ್ತಾರೆ. ಆ SIT ಸಾಕ್ಷಿಗಳನ್ನು ಚೆನ್ನಾಗಿ ನೋಡ್ಕೊಳ್ತದೆ. ಹೊಸ SITಗೂ ಹಳೆ SITಗೂ ವ್ಯತ್ಯಾಸ ಇಷ್ಟೇ. ಹೊಸ SIT ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಪ್ರಕಾರ ನಡೀತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಅದಕ್ಕೆ ಯಾವುದೇ ರೀತಿ ಅಪಚಾರ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳುವ ಎಲ್ಲ ಲಕ್ಷಣಗಳಿದ್ದಾವೆ. ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರದಾಗಿ ನೋಡ್ಕೊಳ್ಳಿ ಅಂತ ಹೇಳುವ ಎಲ್ಲ ಲಕ್ಷಣಗಳಿದ್ದಾವೆ. ಹಳೆ SIT ನಾಮಕಾವಾಸ್ತ ಅಂತಲೇ ಹೇಳ್ತೀನಿ. ಅದು ಸರ್ಕಾರ ನಮ್ಮ ಕಣ್ಣೊರೆಸುವಂಥ ತಂತ್ರ ಮಾಡ್ತು ಅಂತಲೇ ಹೇಳ್ತೀನಿ. ನಾಟಕಗಳು ಸುಮಾರು ನಡೆದೋದು. ಅಲ್ಲಿ ಬಂದಂಥ SIT ಅಧಿಕಾರಿಗಳು ಯಾವ್ಯಾವ ರೀತಿ ನಡ್ಕೊಂಡ್ರು, ನಮ್ಮ ಚಿಕ್ಕೆಂಪಮ್ಮನಿಗೆ ಯಾವ ಥರ ತೊಂದರೆ ಕೊಟ್ಟಿದ್ರು, ಅದೇ ಥರ ಉಳಿದವ್ರಿಗೆಲ್ಲ ಹೆಂಗೆ ತೊಂದರೆ ಕೊಟ್ಟಿದ್ರು, ಯಾವ ರೀತಿಯಾಗಿ ಬರ್ಸ್ಕೊಳ್ಳೋಕ್ಕೆ ನೋಡ್ತಾಯಿದ್ರು, ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಈಗಾಗಲೇ. ಅದೇ ರೀತಿಯಾಗಿ ಅವರನ್ನು ಸಪೋರ್ಟ್ ಮಾಡಲಿಕ್ಕಾಗಲಿ ಅಥವಾ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ SIT ಎಷ್ಟು ಕೆಲಸ ಮಾಡ್ತು ಅಂತ ನಾವು ನೋಡಿದ್ವಲ್ಲ. ಯಾವ ಸಾಕ್ಷಿಗಳು ಬರದಾಗಿ ನೋಡ್ಕೊಳ್ಳೋಕ್ಕೆ ನೋಡಿದ್ರು. ಅವ್ರಿಗೆ ಖರ್ಚು ವೆಚ್ಚಗಳನ್ನ ಕೂಡ ಯಾಕೆ ಹೋಗ್ತಾರೆ, ಯಾವ ಸಾಕ್ಷಿಗಳಾದ್ರೂ ಅವ್ರ ಖರ್ಚು ವೆಚ್ಚ ಅವರೇ ಬರೆಸ್ಕೊಂಡು ಯಾಕೆ ಹೋಗ್ತಾರೆ ಹೇಳಿ? ಯಾಕೆ ಅದಕ್ಕೊಂದು ಪ್ರಾವಿಷನ್ ಬೇಕಲ್ವಾ? ವಿಕ್ಟಿಮ್ಸ್ ಆ್ಯಂಡ್ ವಿಟ್ನೆಸಸ್ ಪ್ರೊಟೆಕ್ಷನ್ನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಒಂದು ಭಾಳ ಮುಖ್ಯವಾದಂಥದ್ದು. ಇಲ್ಲಿಂದ ಯಾವನಿಗೆ ಏನು ದರದಿದೆ, ಇಲ್ಲಿಂದ ಎದ್ದು ಬಿದ್ದು ಬೆಳಗಿನ ಜಾವ ಬಸ್ ಹಿಡ್ಕೊಂಡು ಅಲ್ಲೋಗಿ ಇಳಿದು ಅಲ್ಲೊಂದು ಲಾಡ್ಜ್ ಮಾಡ್ಕೊಂಡು ಇವ್ರು ಕೂಡ ಕಾಟಗಳನ್ನ ತಡ್ಕೊಂಡು ಇವರೇ ಊಟ ಮಾಡ್ಕೊಂಬರ್ಲಿಕ್ಕೆ ಏನಿದೆ ಹೇಳಿ? ಆ ಎಲ್ಲ ಖರ್ಚುಗಳನ್ನು ಕೂಡ ಸರ್ಕಾರವೇ ಭರಿಸಬೇಕು. ಅದಕ್ಕೆ ಅವಕಾಶಗಳು ಆ ಒಂದು ಪ್ರೋಟೋಕಾಲ್ನಲ್ಲಿದೆ. ಅದು ಮಾಡಬೇಕು. ಅವರು ಜೊತೆಯಲ್ಲಿ ಭತ್ಯೆಯನ್ನು ಕೊಡಬೇಕು. ಆ ದಿವಸದ ದುಡಿಮೆ ಯಾರು ಕೊಡ್ತಾರೆ, ಇದು ಕೊಡ್ತೀವಿ ಅಂತ ಇವರು ಅನೌನ್ಸ್ ಮಾಡಬೇಕಲ್ವಾ? ಡೊಂಗುರ ಹೊಡಿಲ್ಲ. ಇದು ಬೇಕಾದ ಖರ್ಚು ವೆಚ್ಚಗಳನ್ನೆಲ್ಲ ಸರ್ಕಾರ ಭರಿಸುತ್ತೆ ಅಂತ ಬರ್ತಾರಾ ಇಲ್ವಾ ನೋಡಿ. ಪ್ರೊಟೆಕ್ಷನ್ ನಾವು ಕೊಡ್ತೇವೆ ಅಂತ ಹೇಳಿ ಬರ್ತಾರಾ ಇಲ್ವಾ ನೋಡಿ. ಇವ್ರು ನಂಬಿ ಈ ಬೋನಿಗೆ ಹೆಂಗಪ್ಪ ಹೋಗೋದು ಅಂತ ಅಂದ್ಬಿಟ್ರೆ, ಮೊದಲೇ ಇದ್ದಾರೆ ಇವರೆಲ್ಲ, ಇವ್ರ ಜೊತೆ ಸೇರ್ಕೊಂಬಿಟ್ಟಿದ್ದಾರೆ. ನೋಡಿದ್ರೆ ಹುಲಿಗಳು ನೋಡ್ದಂಗೆ ಭಯ ಆಗುತ್ತೆ ಅಂತ ಅಂದ್ಕೊಂಡು ಬಡವ ನೀವು ಮಡ್ದಂಗೆ ಇರು ಅಂತ ಸುಮ್ಮನೆ ಬಿಡ್ತಾರೆ. ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್ ಇನ್ ಅವರ್ ಇಂಡಿಯಾ. ಇಲ್ಲಿ ಇದು ವಿಟ್ನೆಸ್ ಆಗೋದು ನಿಮ್ಮ ಫಾರ್ ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು ಮರ್ತೇ ಬಿಟ್ಟಿದ್ದೀವಿ ನಾವು. ಏನಿದ್ರು ನಮ್ಗೆ ನ್ಯಾಯ ಬೇಕಷ್ಟೇ, ನಾವು ವಿಟ್ನೆಸ್ ಆಗಲ್ಲ. ಅದು ಚೇಂಜಸ್ ಆಗಬೇಕಾದ್ರೆ ಕಾನೂನು ವ್ಯವಸ್ಥೆ ಆ್ಯಕ್ಟಿವೇಟ್ ಆಗಬೇಕು. ಸುಪ್ರೀಂ ಕೋರ್ಟಿಗೆ ಇವತ್ತು ಒಂದು ಒಳ್ಳೆಯ ಒಂದು ವಿವೇಚನೆ ಬಂದಿದೆ, ತಗೊಂಡಿದೆ ಅಂತಂದರೆ ಇಟ್ ಇಸ್ ಆಲ್ರೆಡಿ ಫೌಂಡ್
ಸಮ್ ಇಂಪಾರ್ಟೆನ್ಸ್ ಅನ್ನೋದು ರಿಯಲ್ ಇಂಪಾರ್ಟೆನ್ಸ್ ಇನ್ ದಿಸ್ ಕೇಸ್. ಇದು ಇಟ್ಸ್ ಅ ಸೂಟಬಲ್ ಕೇಸ್ ಟು ಬಿ ರೀಇನ್ವೆಸ್ಟಿಗೇಟೆಡ್ ಅಂತ ಅನ್ಸೋದೇ ತಗೊಂಡಿರಲ್ಲ. ಇಲ್ಲಿ ಯಾರೋ ಸಂತೋಷ್ ರಾವ್ ಕಡೆಯವ್ರಿಗೆ ಹೋಗ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಬರೋದು. ಅದನ್ನು ಹೇಳಿದ್ರು ಹೇಳ್ಯಾರ ಈ ಜನ. ಈಗ ಚಿನ್ನಯ್ಯ ಮೊದಲಿಗೆ ಬಂದಾಗ ಏನು ಹೇಳ್ಕೊಂಡು